ಫಸ್ಟ್ ಆಫ್ ಆಲ್ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಮೇಯ್ನಾಗಿ ಇಲ್ಲಿ ನಿಮ್ಗೆ ಹಣ ಬರುತ್ತೋ ಬರೋದಿಲ್ವೋ ಇದು ಮೇಯ್ನಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ. ನನ್ನ ಸಬ್ಸ್ಕ್ರೈಬರ್ಗಳು ಯಾರೂ ಕೂಡ ಇಲ್ಲಿ ಫೇಕ್ ಇನ್ಫಾರ್ಮೇಷನನ್ನು ಪಡ್ಕೊಳ್ಬಾರ್ದು, ಅಂತಂದರೆ ತಪ್ಪು ಮಾಹಿತಿಯನ್ನು ಪಡ್ಕೊಳ್ಬಾರ್ದು. ಮೇಯ್ನ್ ಆಗಿರುವಂಥ ಒಂದೊಂದು ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಬೇಕು. ನನ್ನ ಸಬ್ಸ್ಕ್ರೈಬರ್ಸಿಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಲ್ಲಿ ಮೇಯ್ನ್ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ, ಇಲ್ಲಿ ಏನೋ ಆಲ್ಮೋಸ್ಟ್ ಕೆಲವರು ಇಲ್ಲಿ ಹೇಳ್ತಿರುವಂಥದ್ದು, ಕೆಲ ಯೂಟ್ಯೂಬರ್ಸ್ಗಳು ಸರ್ ಇಲ್ಲಿ ಫೇಕ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲ, ಕೆಲವರು ಫೇಕ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಅಂತ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ಎಲ್ಲರೂ ಕೂಡ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರಂತಲ್ಲ, ಆಲ್ಮೋಸ್ಟ್ ಒಂದು 90% ಜನ ಅಂತಲ್ಲ, 90% ಜನ ಇಲ್ಲಿ ಟ್ರೂ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ, ಎಲ್ಲೊಂದು 10% ಜನ ಫೇಕ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನಾನು ಅದಕ್ಕೆ ಹೇಳುವಂಥದ್ದು, ನೀವೆಲ್ಲರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೇಯ್ನ್ ಆಗಿರುವಂಥ ರಿಯಲ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿನ್ನೆ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೀನಿ ನಿಮಗೆ ಆಸ್ಟ್ರೇ ಅಪ್ಡೇಟ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮತ್ತು ಅದಾದಮೇಲೆ ನಾನು ನಿಮ್ಗೆ ಹಾಕಿದ್ದೀನಿ ನಿನ್ನೆ, ಏನು ಆಲ್ಮೋಸ್ಟ್ ಕೆಲವರು ಹೇಳಿರುವಂಥದ್ದು, ಸರ್ ನಮ್ಗೆ ಹಣ ಬಂದಿದೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹಾಕಿದ್ದೇನೆ. ಅಂತಂದರೆ ಅದಕ್ಕೆ ಒಂದು ಇದು ಮಾಡಿ ಅಂತಂದರೆ ಒಂದು ಅಲ್ಲಿ ನಾನು ನಿಮಗೆ ಎದುರಿಗೆ ಹಾಕಿದ್ದೇನೆ. ಕೆಲವರು ನನಗೆ ಕಮೆಂಟ್ ಮಾಡಿದ್ದನ್ನು ನಾನು ನಿಮಗೆ ಸ್ಕ್ರೀನ್ಶಾಟ್ ತಗೊಂಡು ಅದಕ್ಕೆ ಹಾಕಿದ್ದೇನೆ ನಾನು. ಖಂಡಿತವಾಗ್ಲೂ ಕೆಲವರು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಆಲ್ಮೋಸ್ಟ್ 20-25 ಸಾವಿರ ಜನ ನೋಡಿದ್ದಾರೆ. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ನಿಮ್ಮೆಲ್ರಿಗೂ ನಾನು ಹೇಳುವಂಥದ್ದಷ್ಟೇ, ನಿಮ್ಮೆಲ್ರಿಗೂ ಹಣ ಬರಬೇಕಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತೀರಾ ಅದು ಮುಖ್ಯ ಅಲ್ಲ, ಕೊನೆವರೆಗೂ ನೋಡಿ ವಿಡಿಯೋವನ್ನು. ಖಂಡಿತವಾಗ್ಲೂ ಎಷ್ಟು ಜನ ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದನ್ನೇ ಇಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳುವಂಥದ್ದು ಇದನ್ನೇ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಆಮೇಲೆ ಹೇಳ್ತೀರಾ ಸರ್ ನಮ್ಗೆ ಹಣನೇ ಬಂದಿಲ್ಲ ಸರ್, ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ, ಆಮೇಲೆ ನನಗೆ ಹಣ ಬಂದಿಲ್ಲ ಸರ್. ನೀವು ಈ ರೀತಿ ಮಾಡಿದರೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನೀವು ಈ ರೀತಿ ಮಾಡಿದರೆ ನಿಮ್ಗೆ 1 ರೂಪಾಯಿ ನಯಾ ಪೈಸೆ ಕೂಡ ಹಣ ಬರಲ್ಲ. ನಾನು ನಿಮ್ಗೆ ಹೇಳ್ತೀನಲ್ಲ, ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಸುಮ್ಮನೆ ಯಾರಿಗೂ ಹಣ ಬರೋದಿಲ್ಲ, ಯಾರೂ ಕೂಡ ಸುಮ್ಮನೆ ಹಣ ಹಾಕೋದಿಲ್ಲ, ಯಾರ ಅಕೌಂಟಿಗೂ 1 ರೂಪಾಯಿ ಕೂಡ ಹಣ ಸುಮ್ಮನೆ ಬರೋಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ನನ್ನ ಹತ್ರ ಕೇಳ್ತೀರಾ, ಸರ್ ನಮ್ಗೆ ಹಣ ಬಂದಿಲ್ಲ, ಇಲ್ಲಿ ನಮಗೆ ಹಣನೇ ಬಂದಿಲ್ಲ, 1 ರೂಪಾಯಿ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ಹಣ ಬಂದಿಲ್ಲ? ಇಲ್ಲಿ ಪ್ರಾಬ್ಲಮ್ ಅನ್ನುವಂಥದ್ದು ಏನಪ್ಪ ಅಂತಂದರೆ, ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇಲ್ಲಿ ಆಲ್ಮೋಸ್ಟ್ ಹಣ ಬಂದಿಲ್ಲ ಅಂತಂದ ತಕ್ಷಣ ನೀವು ಫುಲ್ ಏನು ಆಲ್ಮೋಸ್ಟ್ ಪ್ಯಾನಿಕ್ ಆಗಿಬಿಡೋದಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಿಬಿಡುವಂಥದ್ದಲ್ಲ. ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು. ಸುಮ್ಮನೆ ಯಾರಿಗೂ 1 ರೂಪಾಯಿ ಹಣ ಬರಲ್ಲ ಸ್ನೇಹಿತರೆ. ನಾನು ನಿಮ್ಗೆ ಪ್ರತಿ ಬಾರಿ ಹೇಳ್ತೀನಿ, ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಸುಮ್ಮನೆ ಯಾರಿಗೂ 1 ರೂಪಾಯಿ ಹಣ ಬರಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಕೆಲವರು ಕೇಳೋದಿಲ್ಲ, ಅಯ್ಯೋ ಸರ್ ನಮ್ಗೆ ಹಣ ಬರುತ್ತೆ, ಸರ್ ನಮ್ಗೆ ಹಣ ಡೆಫಿನೆಟಾಗಿ ಹೇಳ್ತೀನಲ್ಲ, ಸುಮ್ಮನೆ ಯಾರಿಗೂ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ಯಾರಿಗೂ 1 ರೂಪಾಯಿ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕೆಲವರು ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ. ದೇವ್ರಣೆ 1 ರೂಪಾಯಿ ಹಣ ಯಾರಿಗೂ ಬರಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ತಿಳ್ಕೊಳ್ಬೇಕಾಗ್ತದೆ, ಯಾಕೆ ಹಣ ನಮಗೆ ಬರ್ತಾ ಇಲ್ಲ. ಇಲ್ಲಿ ಕೆಲವ್ರು ಹೇಳ್ತಾರೆ ನನ್ನ ಹತ್ರ, ಸರ್ ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕು, ನಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕು, ನಾವು ಏನು ಮಾಡಿದರೆ ನಮ್ಗೆ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಈ KYC ಮಾಡಿ. ನಿಮಗೇನು ಖಂಡಿತವಾಗ್ಲೂ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಈ KYC ಮಾಡಿ ನೋಡಿ. 100% ಈ KYC ಮಾಡಿ. ಕೆಲವರು ಈ KYCನೇ ಆಗಿಲ್ಲ ಮತ್ತು ಹಣ ಬಂದಿಲ್ಲ ಅಂತ ಹೇಳ್ತೀರ. ಖಂಡಿತವಾಗಿ ಹೇಳ್ತೀನಲ್ಲ, ಇಲ್ಲಿ ಈ KYCಯನ್ನು ಯಾರು ಮಾಡ್ಕೊಳ್ತೀರೋ ಅವ್ರು ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು, ಡೆಫಿನೆಟಾಗಿ ಹಣ ಬರುತ್ತೆ, ಯಾರಿಗೂ ಮಿಸ್ ಆಗಲ್ಲ. 1 ರೂಪಾಯಿ ಕೂಡ ಹಣ ಮಿಸ್ ಆಗಲ್ಲ. ಈ KYC ಯಾರು ಮಾಡ್ತೀರಾ ನಿಮಗೆ ಎಲ್ರಿಗೂ ಆಲ್ಮೋಸ್ಟ್ 90% ಜನ ಈ KYC ಮಾಡ್ತೀರಾ. ಆಲ್ಮೋಸ್ಟ್ ಕೆಲವರು ಈ KYC ಮಾಡಿಲ್ಲ ಅಂಥವ್ರಿಗೆ ನಾನೇನು ಮಾಡಲಿಕ್ಕಾಗಲ್ಲ. ಈ KYC ಯಾರೆಲ್ಲ ಮಾಡ್ತೀರೋ ಅವರೆಲ್ಲರಿಗೂ ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ? ಎಲ್ರಿಗೂ ಹಣ ಬರುತ್ತೆ. ಪ್ರತಿಯೊಬ್ಬರು ಯಾರಿಗೂ ಹಣ ಮಿಸ್ ಆಗಲ್ಲ, ಎಲ್ರಿಗೂ ಹಣ ಬರುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ, ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಏನು ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಇಲ್ಲಿ ನಾನು ಹೇಳ್ತಿರುವಂಥದ್ದು, ಎಲ್ಲರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ, ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಕೇಳ್ತಿರುವಂಥದ್ದು, ನಮ್ಗೆ ಹಣ ಬಂದಿಲ್ಲ ಅಂತ. ನೀವು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಪ್ಯಾನಿಕ್ ಆಗಲಿಕ್ಕೆ ಹೋಗಬೇಡಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ. ಯಾಕೆ ಪ್ಯಾನಿಕ್ ಆಗ್ತೀರಾ ಅಂತಂದರೆ, ಪ್ಯಾನಿಕ್ ಅಂತಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ, ನೀವು ಹೆದರ್ಕೊಳ್ಬೇಡಿ. ಅಂತಂದರೆ ನಿಮಗೆ ಹೆದರಿಕೆ ಅಂದರೆ ಆಲ್ಮೋಸ್ಟ್ ಹೆದರ್ಕೊಳ್ಳೇಬೇಡಿ.
ನೀವು ಯಾಕೆ ಹೆದರ್ಕೊಳ್ತೀರಾ? ಟೆನ್ಷನೇ ತೊಗೊಳ್ಬೇಡಿ. ನಿಮ್ಗೆ ಹಣ ಬಂದಿಲ್ಲ ಬಿಟ್ಟುಬಿಡಿ, ಆಯಿತು, ನೆಕ್ಸ್ಟ್ ತಿಂಗಳು ಖಂಡಿತವಾಗ್ಲೂ ಬರುತ್ತೆ. ನೀವು ಯಾಕೆ ಟೆನ್ಷನ್ ತೊಗೊಳ್ತೀರಾ? ಟೆನ್ಷನ್ನೇ ತಗೊಳ್ಳಿಕ್ಕೆ ಹೋಗಬೇಡಿ. ನೀವು ಆಲ್ಮೋಸ್ಟ್ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹೇಳುವಂಥದ್ದು ಇಷ್ಟೇ. ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಈ 2 ಕೆಲಸವನ್ನು ಮಾಡಲ್ಲ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ನೀವು ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು. ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ, ದಯವಿಟ್ಟು ನಾನು ಹೇಳುವಂಥ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ. ಇದಿಷ್ಟು ಕೆಲಸವನ್ನು ಏನಪ್ಪ ಅಂತಂದರೆ, ಒಂದು ಏನು NCPI ಮ್ಯಾಪಿಂಗ್ ಕೆಲವರು ಮಾಡ್ಕೊಳ್ತಾ ಇಲ್ಲ, ನನಗೆ ಗೊತ್ತಿದೆ. NCPI ಮ್ಯಾಪಿಂಗ್ ಸರ್ NCPI ಮ್ಯಾಪಿಂಗ್ ಮಾಡಿಲ್ಲ ಅಂತ ಹೇಳ್ತಾರೆ ನನ್ನ ಹತ್ರ. NCPI ಮ್ಯಾಪಿಂಗನ್ನು ಮಾಡಿ ಅಂತಂದರೂ ಕೆಲವರು ಮಾಡಲ್ಲ. ಖಂಡಿತವಾಗ್ಲೂ NCPI ಮ್ಯಾಪಿಂಗ್ ಮಾಡ್ಕೊಳ್ಳಿ. ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ನೀವು ಯಾರು NCPI ಮ್ಯಾಪಿಂಗ್ ಮಾಡಿಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನಿಮಗೆ ನಾನು ಹೇಳುವಂಥದ್ದು ಇಷ್ಟೇ. ನೀವು NCPI ಮ್ಯಾಪಿಂಗ್ ಯಾರೆಲ್ಲ ಮಾಡ್ತಾ ಇಲ್ಲ, ನಿಮ್ಮೆಲ್ರಿಗೂ ಇಲ್ಲಿ ಖಂಡಿತವಾಗಿ ಹೇಳ್ತೀನಲ್ಲ, ದೇವ್ರಣೆ ಹಣ ಬರಲ್ಲ. 1 ರೂಪಾಯಿ ಹಣ ಬರಲ್ಲ NCPI ಮ್ಯಾಪಿಂಗ್ ಮಾಡದೇ ಇರುವವರಿಗೆ. NCPI ಮ್ಯಾಪಿಂಗ್ ಮಾಡಿರುವವರಿಗೆ ಹಣ ಬರುತ್ತೆ. NCPI ಮ್ಯಾಪಿಂಗ್ ಮಾಡದೇ ಇದ್ದವರಿಗೆ 1 ರೂಪಾಯಿ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು. ಇದು ರಿಯಲ್ ಆಗಿರುವಂಥ ಮಾಹಿತಿ. ಎಲ್ಲರೂ ಕೂಡ ಕೇಳ್ತಾ ಇದ್ರು, ಸರ್ ಏನು ಸರ್ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್ ಅಂತ. ಖಂಡಿತವಾಗ್ಲೂ NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್. ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡ್ಕೊಳ್ಳಿ. ಸಿಗೋಣ. ಎಲ್ಲರೂ ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ. ಬಾಯ್.